हरिं गरासनगद्भ्यदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां तनेत्रोज्ज्वलां वन्दे पृष्ठकपासमङ्कुशधरां स्रग्भूषितामुज्ज्वलां त्वां गौरीं त्रिपुरां फरात्वरकलां श्रीचक्रसञ्चारणीं पद्मानने पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां या सा पद्मासनस्था विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं महाकाली महालक्ष्मी देवताभ्यो नमः। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् जातवेदसे सनुभाम सोममरादीतो निदहाति वेदाः सनः दुर्गाणि विश्वानावेव सिन्धुं दुरितात्यग्निः त्वामग्निवर्णां तपसाज्वलन्तीं वैलोचनीं कर्मबले तुष्टां दुर्गां देवीगुं शरणमहं प्रपद्ये। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् महालक्ष्मी देवताभ्यो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडां चंडिकां महाकाली महालक्ष्मी समेत श्रीमद्महाललितां भाला त्रिपुर सुंदरी चक्रेश्वरी ಬಾಲಾಂಬಿಕಾಯ ನಮಃ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರುವಿನ ಅನುಗ್ರಹ ಇವತ್ತು ಒಂದಷ್ಟು ಅನುಕೂಲಗಳಿದೆ. ಯಾಕೆಂದ್ರೆ ಪ್ರತಿನಿತ್ಯ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ಹೊತ್ತಿರ್ತಕ್ಕಂಥ ನಿಮಗೆ ಸಮಸ್ಯೆಗಳಿಂದ ಬೇಗ ಮುಕ್ತರಾಗಿ ಒಂದಿಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮಗಾಗಬೇಕಾದ್ರೆ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಪ್ರಾಂತ್ಯದಲ್ಲಿ 21 ಅಥವಾ 51 ಗರಿಕೆಯನ್ನು ತಂದು 21 ಅಥವಾ 51 ಗರಿಕೆಗಳನ್ನ ತರ್ತಕ್ಕಂಥದ್ದು. ಅದಕ್ಕೆ ಹಳದಿ ಕಲರ್ ಗಂಧವನ್ನು ತಯಾರು ಮಾಡ್ಕೊಳ್ಳಿ. ಆ ಗಂಧದಲ್ಲಿ ಗರಿಕೆಯನ್ನು ಅದ್ದುಕೊಂಡು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಹಾಮಂತ್ರವನ್ನು ಹೇಳ್ತಾ ಗಣಪನ ಪಾದದ ಮೇಲೆ ಈ ಒಂದು ಗರಿಕೆಯನ್ನಿಟ್ಟು ನಮಸ್ಕಾರ ಮಾಡಿ ಉಳಿದಿರ್ತಕ್ಕಂತಹ ಗಂಧವನ್ನ ತಾವು ಹಣೆಗೆ ತಿಲಕದ ರೂಪದಲ್ಲಿ ಹಚ್ಕೊಳ್ಳಿ. ಹಾಗೆ ಸಾಧ್ಯವಾದರೆ ಗಣಪನಿಗೆ ಇಷ್ಟವಾಗಿರ್ತಕ್ಕಂಥದ್ದು ಮೋದಕ, ಹಾಗೆ ಕಡಲೆಕಾಳು ಬಹಳ ಇಷ್ಟ, ಕಡಲೆ ಎಂಬತಕ್ಕಂಥದ್ದು ಗುರುವಿಗೆ ಇಷ್ಟ, ಹಾಗೆ ಹಳದಿ ಬಣ್ಣ ಎಂಬತಕ್ಕಂಥದ್ದು ಗುರುವಿಗೆ ಇಷ್ಟವಾಗಿರ್ತಕ್ಕಂಥದ್ದು. ಅಂತ ಫಲಪುಷ್ಪಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಕರ್ಮಫಲ ದೂರ ಆಗಿ ಜೀವನಕ್ಕೊಂದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಸುಂದರವಾದಂಥ ಕ್ಷಣವನ್ನ ನಮಗೆ ದಯಪಾಲಿಸಪ್ಪ ಅಂತ ಹೇಳಿ ಗುರು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನ ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು, ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆ ಕಾಪಾಡತಕ್ಕಂಥದ್ದು. ಮಧ್ಯಾಹ್ನ ಸರಿಸುಮಾರು 12ರಿಂದ 2 ಗಂಟೆವರೆಗೂ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನ ರೀತಿ ಮುಂದೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಸಾಕಷ್ಟು ಒಳ್ಳೆ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವಿದ್ಯಾರ್ಥಿಗಳ ಓದು ಪರವಾಗಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿಯನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ವೃಷಭ ರಾಶಿಯವರಿಗಿದೆ. ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಒಂದಷ್ಟು ಬೆಳಕಿನ ಕ್ಷಣಗಳೇ ಇರತಕ್ಕಂಥದ್ರಿಂದ ಒಂದು ಚಿಟಿಗೆಯಷ್ಟು ಅವರೇ ಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ಅವರೇ ಬೇಳೆಯನ್ನ ಏಕಕಾಲದಲ್ಲೇ ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ಶಾಂತಿ ಸಮಾಧಾನವನ್ನ ನೆಮ್ಮದಿಯುತವಾದಂಥ ಕಾಲವನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಮತ್ತೊಬ್ಬರು ಯಾರಾದ್ರೂ ಹೇಳುವಂತ ಮಾತನ್ನು ಇವತ್ತು ಸ್ವಲ್ಪ ಆಲಿಸಿ. ಎಲ್ಲವೂ ನೀವೇ ಜ್ಞಾನವಂತರಾಗಿದ್ದೇವೆ ಅಥವಾ ನನಗೆ ಎಲ್ಲವೂ ಗೊತ್ತು ಅನ್ನೋ ಮಾರ್ಗವನ್ನ ಬಿಟ್ಟು ಏನೇ ಗೊತ್ತಿದ್ರು ಇನ್ನೂ ತಿಳ್ಕೊಳ್ಳೋದು ಬಹಳಷ್ಟು ಇದೆ ಎಂಬತಕ್ಕಂಥದ್ರ ಆಲೋಚನೆ ಮಾಡ್ತಾ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದರೆ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ 23 ನಿಮಿಷ 12ರಿಂದ 2 ಗಂಟೆ 23 ನಿಮಿಷದ ಮಧ್ಯದಲ್ಲಿ ಒಂದಷ್ಟು ಮೊಸರು ಅಥವಾ ಮಜ್ಜಿಗೆ ಇಂತಹದ್ದನ್ನ ನಿಮ್ಮ ಕೈಯಿಂದ ಮತ್ತೊಬ್ಬರಿಗೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಕರ್ಮಫಲಗಳು ದೂರ ಆಗತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ನಿಮಗಾಗತ್ತೆ. ಹಾಗೆ ತಾವು ಧರಿಸಿರುವಂತ ವಸ್ತ್ರ ಯಾವುದೇ ಆದ್ರೂ ಶ್ವೇತ ವರ್ಣದ ಕರವಸ್ತ್ರವನ್ನ ಅಂದ್ರೆ ಬಿಳಿಯ ಬಣ್ಣದ ಒಂದು ಕರವಸ್ತ್ರವನ್ನಾದ್ರೂ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿದೆ ಅಂದಾಗ್ಲೇ ನಿಮ್ಮ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಹಾಗೆ ವ್ಯಾಪಾರ ಕಾಲದಲ್ಲಿ ವ್ಯವಹಾರಗಳು ಮಾಡುವಾಗ, ವಿದ್ಯಾರ್ಥಿಗಳು ಓದುವಾಗ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದಷ್ಟು ಮಾನಸಿಕವಾಗಿ ಒತ್ತಡಕ್ಕೆ ಸಿಲುಕೊಂಡಿರುವಂತ ಇರತಕ್ಕಂಥವ್ರು ಒಂದಷ್ಟು ಜನ ಇದ್ದೀರಿ.
ಅದರಲ್ಲೂ ಕೆಲವೊಬ್ಬರು ವಾಸ್ತುಗುರದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ವ್ಯಾಜ್ಯಗಳು ನಡೀತಾ ಇದೆ. ಮಾನಸಿಕವಾಗಿ ತುಂಬಾ ಹಿಂಸೆ ಪಡ್ತಾ ಇದ್ದೀರಿ. ಯಾರೊಬ್ಬರಲ್ಲೂ ಹೇಳ್ಕೊಳಕ್ ಆಗ್ತಿಲ್ಲ ಅಥವಾ ಕಷ್ಟದಿಂದ ಹೊರಬರ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ಒಂದು ಪರಿಹಾರ ಅಂತಕ್ಕಂಥದ್ದು ಸಿಗದಂತ ರೀತಿಯಲ್ಲಿ ಇದ್ದೀರಿ. ಇಂತಹ ಸಮಸ್ಯೆಗಳು ಹೊತ್ತಿರತಕ್ಕಂತ ನಿಮಗೆ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದ್ರೂ ಒಂದು ಕಡೆ ಹುತ್ತ ಇದ್ದು ಹುತ್ತದ ಮಣ್ಣಿದ್ರೆ ಆ ಹುತ್ತದ ಮಣ್ಣು ಒಂದಿಷ್ಟು ತಂದು ಅದರಿಂದ 11 ಮುದ್ದೆಗಳನ್ನಾಗಿ ಮಾಡಿ. ಅಂದ್ರೆ ಹುತ್ತದ ಮಣ್ಣಿರುತ್ತಲ್ಲ, ಮೃತ್ತಿಗೆ ಪ್ರಸಾದ, ಆ ಹುತ್ತದ ಮಣ್ಣನ್ನ ಅದರಲ್ಲಿ 11 ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಸಣ್ಣ ಸಣ್ಣದಾದಂತ 11 ಉಂಡೆಗಳನ್ನ ಮಾಡಿ ಉತ್ತರಾಭಿಮುಖವಾಗಿ ಕೂತ್ಕೊಂಡು ನಿಮಗೆ ಎದುರಾಗ್ತಿರ್ತಕ್ಕಂಥ ಮಾನಸಿಕವಾದಂತಹ ಒತ್ತಡಗಳೇನಿದೆಯೋ, ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಯನ್ನ ನಿಮ್ಮ ಎಡಹಸ್ತದಲ್ಲಿ ಆ ಮಣ್ಣಿನ ಉಂಡೆಗಳನ್ನ ಹಾಕೊಂಡು ಒಂದೊಂದೇ ಉಂಡೆಗಳನ್ನ ಕೈಗೆ ತೆಗೆದುಕೊಂಡು, ಅಂದ್ರೆ ಆ ಒಂದೊಂದೇ ಮಣ್ಣಿನ ಉಂಡೆಗಳನ್ನ ಕೈಗೆ ತಗೊಳ್ಬೇಕು. ನಿಮ್ಮ ಸಮಸ್ಯೆಯನ್ನು ಒಮ್ಮೆ ಹೇಳಬೇಕು, ಅದನ್ನ ನೀರಿಗೆ ಹಾಕ್ಬೇಕು. ಆ ನೀರಲ್ಲಿ ಬಿದ್ದಂತ ಉಂಡೆಗಳನ್ನ ಯಾರು ತುಳಿದಿದ್ದಂತ ಸ್ಥಳಕ್ಕೆ ಅದನ್ನ ಸೇರಿಸ್ಬೇಕು. ಈ ಪ್ರಕಾರವಾಗಿರ್ತಕ್ಕಂಥ ಅನುಷ್ಠಾನವನ್ನ ಮಿಥುನ ರಾಶಿಯವರು ಮಾಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಾರದ ಈ ಶುಭ ದಿನ ಒಂದು ಅದೃಷ್ಟ ತರತಕ್ಕಂಥ ದಿನ. ತುಂಬಾ ದಿನಗಳಿಂದ ಒಂದು ಸಂಕಲ್ಪವನ್ನು ಮಾಡಿದ್ರಿ. ಒಂದು ಭೂಮಿ ವಿಚಾರ ಆಗಿರ್ಲಿ, ವ್ಯಾಪಾರದ ಬಗ್ಗೆ ಆಗಿರ್ಲಿ, ಅಥವಾ ಯಾರೊಬ್ರು ಕೊಡ್ಬೇಕಾಗಿರ್ತಕ್ಕಂಥ ಹಣಕಾಸಾಗಿರ್ಲಿ, ಅಥವಾ ನಿಮ್ಮದೇ ಆದಂತಹ ಸಮಸ್ಯೆಗೆ ಒಂದು ಪರಿಹಾರವನ್ನಾಗ್ಲಿ ಕಂಡುಕೊಳ್ಬೇಕು ಅಂತಕ್ಕಂಥ ನಿಮಗೆ ಇವತ್ತು ಒಂದು ಅದೃಷ್ಟ ಅಂತಕ್ಕಂಥದ್ದೇ ಹೇಳ್ಬೋದು. ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದಿಂದ 4 ಗಂಟೆ 15 ನಿಮಿಷ, 1:20ರಿಂದ 4:15 ಮಧ್ಯದಲ್ಲಿ ತುಂಬಾ ಅದೃಷ್ಟದ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯಾವುದೇ ಒಂದು ಕಾಯಕವನ್ನ ಮಾಡಬೇಕಾದ್ರೂ, ಯಾವುದೇ ಒಂದು ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಆಲೋಚನೆ ಮಾಡಬೇಕಾದ್ರೂ ಆಲೋಚನೆಗೆ ತಕ್ಕ ಫಲವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮವನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ನಿಮ್ಮ ಕರವಸ್ತ್ರವನ್ನಾದ್ರೂ ಹಳದಿ ಬಣ್ಣದ ಕರವಸ್ತ್ರವನ್ನ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದು ಬಹಳ ಉತ್ತಮ. ಇದರ ಜೊತೆಗೆ ಸಾಧ್ಯವಾದ್ರೆ ಎಲ್ಲಾದ್ರೂ ಗುರು ಪರಂಪರೆ ಇರ್ತಕ್ಕಂಥ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಅಥವಾ ಔದುಂಬರ ಪ್ರಾರ್ಥನೆಯನ್ನ ಮಾಡಿ ಒಂದಿಷ್ಟು ಗೋವಿಗೆ ಗೋಗ್ರಾಸವನ್ನು ಕೊಟ್ಟು ನಮಸ್ಕಾರ ಮಾಡಿದ್ದೆ ಆದ್ರೆ ಇನ್ನಷ್ಟು ಅದೃಷ್ಟದ ಫಲ ನಿಮ್ಮ ರಾಶಿ ಫಲದಲ್ಲಿ ಸಿಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದ್ರೆ ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥವ್ರು ಏನೇ ಮಾಡ್ಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕಾಗಿದೆ. ಸಿಂಹ ರಾಶಿಯವರಿಗೆ ಪ್ರತಿನಿತ್ಯದಂತೆ ಇವತ್ತಲ್ಲ, ಇವತ್ತು ಗುರು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳಿಂದ ಸಿದ್ಧಿಪಡಿಸಿಕೊಂಡು ನಿಮ್ಮದೇ ಆದಂತಹ ಸ್ಥಾನಮಾನಕ್ಕೆ ಮತ್ತಷ್ಟು ಮೆರುಗನ್ನು ಮುಟ್ಟಿಸುವಂತ ಒಂದು ಅದೃಷ್ಟ ಕ್ಷಣನೂ ಇದೆ. ಹಾಗೆ ಸಮಸ್ಯೆ ಕಣ್ಣೀರು ಹಾಕುವಂತ ಪರಿಸ್ಥಿತಿಯೂ ಎದುರಾಗುತ್ತೆ. ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಏನೇ ಮಾಡೋದು ಸ್ವಲ್ಪ ತಾಳ್ಮೆಯಿಂದ ಮಾಡಿ. ಯಾವುದೇ ಕೆಲಸ ಕಾರ್ಯಗಳನ್ನ ಕೈಗೆತ್ಕೋಬೇಕಾದ್ರೂ ಸ್ವಲ್ಪ ಜೋಪಾನ ಇರಲಿ. ಹಾಗೆ ವೃತ್ತಿಯಲ್ಲಿ ಏನೇ ನಿಮ್ಮ ಚಿಂತನೆ ಇದ್ರೂ ಅದನ್ನ ಸರಿಯಾದ ಸನ್ಮಾರ್ಗದಲ್ಲಿರಲಿ. ಶಾಂತಿ ಸಮಾಧಾನದಿಂದ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಕಡೆ ಗಮನ ಕೊಟ್ರೆ ಹೆಚ್ಚಿನ ಫಲಾಫಲಗಳನ್ನ ಸಿಂಹ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟದಲ್ಲಿ ಸ್ವಲ್ಪ ಸಿಲುಕೊಳ್ತಾ ಇದ್ದೀರಿ. ಸಮಸ್ಯೆಗಳನ್ನ ಹೊತ್ತಾ ಇದ್ದೀರಿ. ನನ್ನದು ತನ್ನದು ಅಂತ ಎಷ್ಟು ನೀವು ಮುಂದೆ ಹೋದ್ರು ಎಲ್ಲೋ ಒಂದು ಕಡೆ ದೂರ ಆಗುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಜೊತೆಗಿರ್ತಕ್ಕಂಥ ಗ್ರಹಗತಿಗಳು ಸರಿಯಿಲ್ಲದೆಯಿಂದ ಇಂಥ ಸಮಸ್ಯೆ ಎದುರಾಗ್ತಿದೆ. ಆದರೆ ಇವತ್ತೊಂದು ಅದೃಷ್ಟ ತರುವಂತ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ ಸರಿಸುಮಾರು 12 ಗಂಟೆ 11 ನಿಮಿಷ, 12 ಗಂಟೆ 11 ನಿಮಿಷಕ್ಕೆ ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಓಂ ಗಂ ಐಂ, ಓಂ ಗಂ ಐಂ, ಓಂ ಗಂ ಐಂ, ಓಂ ಗಂ ಐಂ ಈ 3 ಅಕ್ಷರಗಳನ್ನ ಉತ್ತರಾಭಿಮುಖವಾಗಿ ನಿಂತು ನೀವು ಪಠನೆ ಮಾಡಿದ್ದೆ ಆದ್ರೆ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಂಡು ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತು ನಿಮ್ಮ ರಾಶಿ ಫಲದಲ್ಲಿದೆ. ಆದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಮಾಡುವಂತಹ ಅನ್ನದಾನ, ಜೊತೆಗೆ ಏನಾದ್ರು ಒಂದು ಸಾರ್ಥಕತೆಯ ಬದುಕಿನ ಒಂದು ಒಳ್ಳೆಯ ಸುಂದರವಾದ ಕ್ಷಣ ನಿಮ್ಮದಾಗಬೇಕಾದ್ರೆ ಮೊದಲು ಗಣಪತಿಯನ್ನ ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಂಡ್ರೆ ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದು ಬೇಕು, ಯಾವುದು ಬೇಡ, ಬೇಕು ಬೇಡಗಳನ್ನು ಸರಿಯಾಗಿ ಹೊತ್ತು ನಡಿಬೇಕಾಗಿದೆ. ಆದರೆ ಇವತ್ತಿನ ದಿವಸ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರ ಮನಸ್ಸು ಸ್ವಲ್ಪ ಚಂಚಲತೆ ಇದೆ. ಆದರೂ ಗುರು ಚೆನ್ನಾಗಿರೋದ್ರಿಂದ, ಗುರುವಿನ ಯೋಗ, ಗುರುವಿನ ಕಾರುಣ್ಯವನ್ನ ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ತಲೆಗೆ ಸ್ನಾನ ಮಾಡಿ ಹಳದಿ ಬಣ್ಣದ ವಸ್ತ್ರವನ್ನ, ಹಳದಿ ಬಣ್ಣದ ಪುಷ್ಪಗಳನ್ನ, ಒಂದಷ್ಟು ಕಡಲೆಕಾಳನ್ನ, ಹಳದಿ ಬಣ್ಣದ ಗಂಧವನ್ನ ತಯಾರು ಮಾಡಿಕೊಂಡು ಒಂದಷ್ಟು ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಎಲ್ಲಾದ್ರೂ ಗುರು ಪರಂಪರೆ ಇರ್ತಕ್ಕಂಥ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನ ಪಡೀರಿ. ಆಗ ಮತ್ತಷ್ಟು ವಿಶೇಷವಾದ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ರಾಶಿ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನವು ಅಷ್ಟೇ ವಿಶೇಷವಾದ್ರಿಂದ ಇವತ್ತಿನ ಫಲಾಫಲಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಇದೆ.
ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಕ್ಷಣಗಳನ್ನ ಅಥವಾ ನಿಮಗಾಗ್ತಿರ್ತಕ್ಕಂತಹ ಕೆಲವಷ್ಟು ಬಾಧೆ, ಮನಸ್ಸಲ್ಲಿ ಏನು ಆತಂಕ ಇದೆಯೋ ಎಲ್ಲವನ್ನು ದೂರ ಮಾಡಿಕೊಂಡು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಒಳಮನಸ್ಸು ಏನು ಹೇಳುತ್ತೋ ಅದರಂತೆ ನಡ್ಕೊಳ್ಬೇಕು. ಹಾಗೆ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನ ಕಾಣಬೇಕು. ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಮಾಡ್ಕೊಳ್ದಿರಾ ತಾಳ್ಮೆ ಸಮಾಧಾನವಾಗಿ ತಾವು ವರ್ತನೆ ಮಾಡಿದ್ರೆ ಅದರ ಫಲಾಫಲಗಳು ಅಷ್ಟೇ ವಿಶೇಷವಾಗಿರುತ್ತೆ. ಇವತ್ತು ವೃತ್ತಿಯಲ್ಲಿ ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕು ಅನ್ಕೊಂಡ್ರೆ ಆ ಬದಲಾವಣೆಯ ಮಹಾಪರ್ವ ಹೇಗಿರಬೇಕು? ನಿಮ್ಮ ಮನಸ್ಸು ಒಪ್ಪುವಂತ ರೀತಿಯಲ್ಲೇ ಇರಬೇಕು. ಹಾಗೆ ಸಾಧ್ಯವಾದ್ರೆ ಒಂದಷ್ಟು ಬೆಲ್ಲ ಮತ್ತು ಕಡಲೆಕಾಳನ್ನ ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಗುರುಗಳ ಸಾನ್ನಿಧ್ಯ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಹೆಚ್ಚಿನ ಫಲಗಳನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆದಾಗ್ಲಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಒಂದಷ್ಟು ಆತಂಕದಲ್ಲಿದ್ದೀರಿ. ಸಣ್ಣ ಪುಟ್ಟ ಸಮಸ್ಯೆಗಳು ಬೃಹತ್ ಮಟ್ಟದ ಸಮಸ್ಯೆ ಆಗುತ್ತೇನೋ ಎಂಬತಕ್ಕಂಥ ಭಯದಲ್ಲಿದ್ದೀರಿ. ಕೆಲವಷ್ಟು ವಿಚಾರಗಳನ್ನ ಅರ್ಥ ಮಾಡ್ಕೊಳಕ್ ಆಗದಿರಾ ಕೆಲವಷ್ಟು ಸಂಕಟಕ್ಕೆ ಒಳಗಾಗುವ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಆದ್ರೂ ಆಯಾ ಕಾಲಕ್ಕೆ ಸಂಬಂಧಪಟ್ಟ ಹಂಗೆ ಬಂದಂತ ಬಿರುಗಾಳಿ ಒಂದೇ ಸಮ ಇಲ್ಲದಿರಾ ಆಗಿಂದಾಗ್ಲಿ ಎಲ್ಲವೂ ಸರಿ ಹೋಗ್ತಾ ಇರತ್ತೆ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ, ಅರ್ಥ ಮಾಡ್ಕೊಳ್ಳುವಂತ ಮನಸ್ಥಿತಿ ನಿಮಗೆ ಎದುರಾಗದಂತ ರೀತಿಯಲ್ಲಿರೋದ್ರಿಂದ ಒಂದಲ್ಲ ಒಂಥರ ಸಮಸ್ಯೆಗಳಿಗೆ ಸಿಲುಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತೀರಿ. ಈ ಸಮಯದಲ್ಲಿ ತಾವು ಅಂದ್ಕೊಂಡಷ್ಟು ಕೆಲಸಗಳನ್ನ ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ಗುರುವಿಗೆ ಗುರು ಆಗಿರತಕ್ಕಂತಹ ಗುರು ದಕ್ಷಿಣಾಮೂರ್ತಿಯನ್ನು ಅಥವಾ ಔದುಂಬರ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚತಕ್ಕಂಥದ್ದನ್ನು ಅಥವಾ ಗುರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಯಾರನ್ನ ಹಿರಿಯರಿಗೋ ಸಾಧು ಸಂತರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದಷ್ಟು ಹಣ್ಣು ಹಂಪಲುಗಳನ್ನ ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದಲೂ ಇವತ್ತು ಸಾಕಷ್ಟು ಬದಲಾವಣೆಯನ್ನ ಧನುರಾಶಿಯವರು ತಂದುಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ನಿಂತು ಕೆಲಸಗಳನ್ನ ಮಾಡಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ತಂದುಕೊಳ್ಬೇಕು. ಫಲಾಫಲಗಳ ಬಗ್ಗೆ ಸರಿಯಾದ ಆಲೋಚನೆ ಮಾಡಬೇಕು. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರಾದ್ರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಕೆಲವಷ್ಟು ನೋವಿನ ಕ್ಷಣಗಳನ್ನ ದೂರ ಮಾಡ್ಕೊಳ್ಬೇಕು. ಸರಿಯಾದಂತಹ ಕ್ರಮವಹಿಸಿ ನಡೆಯಬೇಕು. ಜೊತೆಗೆ ಏನೇ ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ನಿಮ್ಮ ಮನ ಪರಿಸ್ಥಿತಿಯಲ್ಲಿ ಆಗುವಂತಹ ಬದಲಾವಣೆಗಳು, ನಿಮ್ಮಲ್ಲಿರ್ತಕ್ಕಂತಹ ಒಂದಷ್ಟು ನ್ಯೂನ್ಯತೆಗಳು, ಏನೇ ಒಂದು ಸತ್ಯಾಸತ್ಯತೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗದಿರತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಆದ್ರೆ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಭಗವಂತ ನಿಮಗೆ ಏನೆಲ್ಲ ದಯಪಾಲಿಸಬೇಕೋ, ಏನೆಲ್ಲ ಕೊಡ್ಬೇಕಾಗಿದೆಯೋ ಎಲ್ಲವನ್ನೂ ಕೊಡ್ತಿರ್ತಾನೆ. ಆದರೆ ನೀವು ಹಾಕುವಂತಹ ಹೆಜ್ಜೆ ಮುಂದೆ ಕಾಣುವಂತಹ ಒಂದು ಸುಂದರವಾದಂತಹ ಮಾರ್ಗವಾಗಿರ್ಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗುರು ಶನೇಶ್ವರನ್ನ ಪ್ರಾರ್ಥನೆ ಮಾಡಿ. ಇತ್ತ ಗುರು ಪ್ರಾರ್ಥನೆನೂ ಆಗ್ಬೇಕು, ಶನೇಶ್ವರನ ಪ್ರಾರ್ಥನೆನೂ ಆಗ್ಬೇಕು. ಹಾಗಾಗಿ ಗುರು ಶನೇಶ್ವರರನ್ನ ಪ್ರಾರ್ಥನೆ ಮಾಡ್ತಾ ಹತ್ತಿರದಲ್ಲೆಲ್ಲಾದ್ರೂ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳನ್ನ ನಮಸ್ಕಾರ ಮಾಡಿಕೊಂಡು ಗುರುವಿನ ಆಶೀರ್ವಾದ ಪಡೆದು ಬರೋದ್ರಿಂದ ಹೆಚ್ಚಿನ ಫಲವನ್ನೇ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರು ಹಣಕಾಸಿನ ವಿಚಾರ, ವ್ಯಾಪಾರದ ವಿಚಾರ ಅಥವಾ ಜ್ಞಾನದ ವಿಚಾರ, ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಸುಂದರವಾದಂಥ ಬದುಕು ಕಟ್ಟಿಕೊಳ್ಳುವಂತಹ ವಿಚಾರ. ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳಿದೆಯಲ್ಲ, ಪ್ರತಿಯೊಂದು ನಿರ್ಣಯಗಳು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದೇ. ಆದ್ರೆ ಸರಿಯಾದ ಸನ್ಮಾರ್ಗದಲ್ಲಿ ನಡಿಬೇಕಾಗಿದೆ. ಆದ್ರೆ ಏನೇ ಮಾಡಬೇಕಾದ್ರೂ ನಿಮ್ಮ ಒಳಮನಸ್ಸು ಹೇಳೋದೊಂದು, ಅಲ್ಲಿ ನಡೆಯೋದು ಮತ್ತೊಂದು. ಅದರಂತೆ ನಡಿಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ಬೇಕಲ್ಲ. ಸರಿಯಾದ ಸನ್ಮಾರ್ಗದಲ್ಲಿ ನಡಿಬೇಕಾದ್ರೆ ಅದಕ್ಕಿರ್ತಕ್ಕಂಥ ಸವಲತ್ತುಗಳ ಬಗ್ಗೆ ಚಿಂತನೆ ಮಾಡ್ಬೇಕಲ್ವಾ. ಇವತ್ತು ಯಾವುದೇ ನಿರ್ಣಯವನ್ನ ಮಾಡಬೇಕಾದ್ರೂ ಗುರುಗಳ ಆಶೀರ್ವಾದ ಬೇಕು. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಮನೇಲಿರ್ತಕ್ಕಂಥ ಹಿರಿಯರ ಮಾತನ್ನ ಆಲಿಸಬೇಕು. ಇವತ್ತು ಕುಂಭರಾಶಿಯಲ್ಲಿ ಇರ್ತಕ್ಕಂಥವ್ರು ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯವನ್ನ ಬಿಟ್ಟು ಭಗವಂತನ ಕೃಪೆಗೆ ತಾವು ಪಾತ್ರರಾದ್ರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಅಪರೂಪವಾಗಿರ್ತಕ್ಕಂಥದ್ದು ರಾಹು ಮತ್ತು ಬುಧ. ಇಲ್ಲಿ ರಾಹು ಮತ್ತು ಬುಧನ ಒಂದು ಆಸ್ಥಾನವೂ ಚೆನ್ನಾಗಿರೋದ್ರಿಂದ ಒಂದಷ್ಟು ಮಟ್ಟಿಗೆ ಲಾಭವಿದೆ, ಒಂದಷ್ಟು ಮಟ್ಟಿಗೆ ಅಸಮಾಧಾನ ಇದೆ, ಒಂದಷ್ಟು ಮಟ್ಟಿಗೆ ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆಬೊಗ್ಸಿ ನಿಲ್ಲಬೇಕಾಗಿದೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಒಂದು ಬೇವಿನ ವೃಕ್ಷ ಸಾನ್ನಿಧ್ಯದಲ್ಲಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಮನೆಯಿಂದ ಆಚೆ ಬರುವಾಗ ತಪ್ಪದಿರ ಇವತ್ತು ನಿಮ್ಮ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ, ಅಥವಾ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಥವಾ ತಾಯಿ ಎದುರುಗಡೆ ಇದ್ರೆ ಒಂದು ಚಿಟಿಗೆಯಷ್ಟು ಸಕ್ಕರೆನೋ ಬೆಲ್ಲನೋ ಸಿಹಿ ಪದಾರ್ಥವನ್ನ ನಾಲಿಗೆ ಮೇಲೆ ಹಾಕ್ಸ್ಕೊಳ್ಳಿ. ಅಮ್ಮನ ಕೈಯಿಂದ ಒಂಚೂರು ಸಿಹಿ ಪದಾರ್ಥವನ್ನ ಸ್ವೀಕರಿಸಿದ್ರೆ ಇವತ್ತಿರ್ತಕ್ಕಂಥ ಕಷ್ಟಕಾಲ ಅಂತಕ್ಕಂಥದ್ದು ದೂರ ಆಗುತ್ತೆ. ನೋಡಿ, ಅಮ್ಮನ ಬಾಯಿ, ಅಮ್ಮ ಕೊಡುವಂತಹ ಸಿಹಿ ಪದಾರ್ಥ ಇದೆಯಲ್ಲ, ಸಕ್ಕರೆನೋ ಬೆಲ್ಲನೋ ಏನೋ ಒಂಚೂರು ಸಿಹಿ ಪದಾರ್ಥವನ್ನ ಅಮ್ಮನ ಕೈಯಲ್ಲಿ ತಿನ್ನಿಸುವಂಥದ್ದು, ಅಮ್ಮ ತಿನ್ನಿಸುವಂತ ಪದಾರ್ಥಕ್ಕೆ ಅಂತ ಅದ್ಭುತವಾದ ಶಕ್ತಿ ಇದೆ. ಕೆಲವು ತಂತ್ರಸಾರಗಳಂತಕ್ಕಂಥದ್ದು ಚಿಕ್ಕದು ಚುಟುಕಾಗಿ ಇರುತ್ತೆ, ಅದು ಮಾಡಿದ್ಮೇಲೆ ಅದರ ಪರಿಹಾರ ಅಂತಕ್ಕಂಥದ್ದು ಬೃಹತ್ ಮಟ್ಟದಲ್ಲಿರುತ್ತೆ. ಹಾಗೆ ಇವತ್ತು ಸಾಧ್ಯವಾದ್ರೆ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ. ತಪ್ಪದೀರ ಅಶ್ವತ್ಥ ವೃಕ್ಷದ ಹತ್ರ ಬಂದು ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಶ್ವರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜ ಇತಿ ನಮೋ ನಮಃ. ಇಲ್ಲಿ ಗುರು ಅನುಕೂಲ ಇದೆ, ಗುರುವಿನ ಕಾರುಣ್ಯ ಇದೆ, ಜೊತೆಗೆ ಅಶ್ವತ್ಥನಾರಾಯಣನ ಒಂದು ಅನುಗ್ರಹ ಸಿಗುತ್ತೆ.
ನಿಮ್ಮ ರಾಶಿ ಫಲದಲ್ಲಿ ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮಗಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ.